ನಮ್ಮ ರಾಜಕಾರಣಿಗಳು ಹೇಳ್ತಿರ್ತಾರೆ ನಾವು ಸತ್ಯ ಧರ್ಮವನ್ನ ಪಾಲನೆ ಮಾಡ್ತೀವಿ, ನಾವು ನಮ್ಮ ಈ ರಾಜ್ಯನ ರಾಮರಾಜ್ಯ ಮಾಡ್ತೀವಿ ಅಂತ ಹೇಳ್ತಾರೆ. ಆಗತ್ತ ಅವ್ರ ಕೈಲಿ ಮಾಡೋದಕ್ಕೆ? ಅಲ್ಲ, ರಾಮರಾಜ್ಯ ಮಾಡ್ಬೇಕಂದ್ರೆ ಫಸ್ಟ್ ಇವ್ರಿಗೆ ಸಂಬಳ ಕೊಡೋದು ನಿಲ್ಸ್ಬಿಡ್ಬೇಕು. ರಾಜಕಾರಣಿಗಳು ರಾಮರಾಜ್ಯ ಮಾಡ್ತೀನಿ ಅಂತ ಯಾರು ಹೇಳ್ತಾರೋ ಅವ್ರು ಯಾವುದೇ ಸಾರ್ವಜನಿಕರ ತೆರಿಗೆ ಹಣನ ₹1 ಮುಟ್ಬಾರ್ದು. ನಿಜವಾಗ್ಲೂ ಅವಾಗ ರಾಮರಾಜ್ಯ ಆಗುತ್ತೆ. ಇವ್ರ ಮನೆ ಕರೆಂಟ್ ಬಿಲ್ಲು, ನೀರು ಬಿಲ್ಲು, ವಾಟರ್ ಬಿಲ್ಲು, ಪೇಪರ್ ಬಿಲ್ಲು ಎಲ್ಲಾನು ಫ್ರೀ ತಗೊಂಡು ರಾಮರಾಜ್ಯ ಎಲ್ಲಿ ಮಾಡ್ತಾರೆ? ರಾಮರಾಜ್ಯ ಯಾವಾಗ ಮಾಡಬೇಕು ಅಂದರೆ ಇವರು ಯಾವುದೇ ಸಾರ್ವಜನಿಕರ ತೆರಿಗೆ ಹಣವನ್ನು ಉಪಯೋಗಿಸದೆ ಸಾರ್ವಜನಿಕರಿಗೆ ಒಳ್ಳೇದು ಮಾಡಿದ್ರೆ ಮಾತ್ರ ರಾಮರಾಜ್ಯ ಆಗುತ್ತೆ ಹೊರತು ಭಾಷಣಕ್ಕೆ ವೇದಿಕೆಗೆ ರಾಮರಾಜ್ಯ ಆಗಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಕಟ್ಟೋದಕ್ಕೂ ಆಗಲ್ಲ ಅಂತೀರಾ? ಸಾಧ್ಯ. ಇವ್ರು ಯಾರು ರಾಮನ ಪಾಲನೆ ಮಾಡೋರು ಹಿಂದುತ್ವದಲ್ಲೂ ಇಲ್ಲ, ಈ ಕಡೆ ಅಪೋಸಿಷನ್ ಪಾರ್ಟಿಯವರಿಲ್ಲ. ರಾಮನ ತತ್ವ ಸಿದ್ಧಾಂತ ಪಾಲನೆ ಮಾಡೋರು ಯಾವ ರಾಜಕಾರಣಿನೂ ಇಲ್ಲ. ಮೋದಿಯಿಂದ ಹಿಡಿದು ಇಲ್ಲಿವರೆಗೆ ಯಾರೂ ಪಾಲನೆ ಮಾಡೋಕ್ಕಾಗಲ್ಲ, ಅದಂತೂ ಸತ್ಯ. ಹೌದು, ಅವ್ರಿಗೂ ಸಂಬಳ ಬರುತ್ತಲ್ಲ, ಮೋದಿಯವ್ರಿಗೆ ಬರಲ್ವಾ? ತಗೊಂಡಿರ ಇದಾರ ಇಲ್ಲಿ ಸೈನ್ ಹಾಕಿಲ್ವ ಅವರು? ಎಲ್ರೂ ಅವರೇ. ಹಾಗಾಗಿ ಇವ್ರು ಯಾರು ರಾಮರಾಜ್ಯ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಜನ ಇವ್ರನ್ನೆಲ್ಲ ತಿರಸ್ಕಾರ ಮಾಡಿ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಬೇಕಷ್ಟೆ.